ವಿಧಾನಸಭೆ ಎಲೆಕ್ಷನ್ ಗಿಂತ ಬಿಫೋರ್ ಹ್ಯುಮಿಲೇಷನ್ ಆಗಿತ್ತು. ಮತ್ತಂತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಬಿಜೆಪಿಯಲ್ಲಿ ಇರುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ನೋಡ್ರಿ, ನಾನು ಈಗ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋದಿಲ್ಲ. ಒಂದು ಅಂತಿಮವಾದಂಥ ಒಂದು ಹಂತಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಏನೂ ಮಾತಾಡಲ್ಲ. ಈಗ ಮೊನ್ನೆ ಹುಬ್ಳಿ DKಶಿ ಅವರು ಹುಬ್ಳಿಗೆ ಭೇಟಿ ಕೊಡೋದು ಒಂದು ತಿಂಗಳ ನಂತರ ಶೆಟ್ಟರ್ ಅವರು ಪಶ್ಚಾತ್ತಾಪ ಪಡೆದ್ರು. ಆ ಪಶ್ಚಾತ್ತಾಪದ ಏನು ನೋಡ್ರಿ, ನಾ ಹೇಳ್ತೀನಿ ರೀ, ನಾನು ಯಾವಾಗಲೂ ಹೇಳಿದ್ದೀನಿ, ಇಲ್ಲಿಂದ ಅಲ್ಲಿ ಹೋದಾಗ ನಾವು ಪಶ್ಚಾತ್ತಾಪ ಪಟ್ಟಿಲ್ಲ, ಅಲ್ಲಿ ಇಲ್ಲಿ ಬಂದಾಗ ಪಶ್ಚಾತ್ತಾಪ ಪಟ್ಟಿಲ್ಲ, ಮುಂದೂ ಯಾವಾಗ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರೋದಿಲ್ಲ. ಬೇರೆಯವರಿಗೆ ಪಶ್ಚಾತ್ತಾಪ ಮಾಡಿಸ್ತೀನಿ ಹೊರತು ನನಗೆ ಯಾರು ಪಶ್ಚಾತ್ತಾಪ ಮಾಡಿಸೋದಿಲ್ಲ. ಇಷ್ಟ ಹೇಳ್ತೀನಿ. ಶೆಟ್ಟರ್ ಮುಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಷ್ಟು ಸಲ ಹೇಳ್ಬೇಕು ಸರ್, ಈಗ ಈಶ್ವರಪ್ಪ ಅವರು ಯಡಿಯೂರಪ್ಪ ಅವರ ವಿರುದ್ಧ ಹರಿಯಾಗಿದ್ದಾರೆ ನೋಡಪ್ಪ, ಅದಕ್ಕೆ ಅವ್ರಿಗೆ ಕೇಳಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಲಿ? ಸರ್, ಈಗ ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು. ಈಗ ನೀವು ಅದಕ್ಕೆ ಕೇಳ್ರಿ ಅವ್ರಿಗೆ. ಅವ್ರು ಹೋಗಿ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಿಲ್ಲ. ಅವ್ರು ಹೇಳಿದಾಗ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈಗ ಬೊಮ್ಮಾಯಿ ಆಲ್ರೆಡಿ MLA ಇದ್ದಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತಾ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಣಿಸೋಕೆ ಕೊಟ್ಟಿದ್ದಾರೆ. ಇಲ್ಲ ಅದು ಸರಿ ಇಲ್ಲ, ಹೀಗೆ ಕೊಟ್ರೆ ಅಂತ ನಾ ಯಾಕೆ ಕಮಿಟ್ ಮಾಡಲಿ? ಅಲ್ಲ, ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ, ಅದನ್ನ ಇದು ಅಪ್ಲೈ ಆಗಲ್ಲ ಅಂತ. ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು.